ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಬಿಜಾಪುರ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುನಗುಂದ ತಾಲೂಕಿನ ಕಮಲಾಪುರ ಹಳ್ಳಿಯ ಕತೆ ಇದು. ಈ ವಿಡಿಯೋವನ್ನು ನೀವೇನಾದ್ರೂ ಕೊನೆವರೆಗೂ ನೋಡಿದ್ರೆ ಈ ಕತೆ ನಿಮಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ಹಳ್ಳಿಯಲ್ಲಿ ಸುಮಾರು 1200 ಜನ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಹಳ್ಳಿಯ ಪಕ್ಕದಲ್ಲಿ ಒಂದು ರೈಲ್ವೆ ಹಳ್ಳಿ ಕೂಡ ಹೋಗುತ್ತಂತೆ. ಒಂದು ದಿನ ಇದೇ ಹಳ್ಳಿಯ ಹುಡುಗಿಯಾದ ಸವಿತಾ ತನ್ನ ಗೆಳತಿಯರ ಜೊತೆ ಆ ರೈಲ್ವೆ ಹಳಿಯ ಪಕ್ಕದಲ್ಲಿ ಕೂತ್ಕೊಂಡು ಬಿಸಿಲು ಕಾಯಿಸಕ್ಕಂತ ಹೋಗಿರ್ತಾಳೆ. ಆ ಡಿಸೆಂಬರ್ನ ಚಳಿಯಲ್ಲಿ ಬಿಸಿಲು ಕಾಯಿಸೋದು ಎಷ್ಟು ಖುಷಿ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಲ್ವಾ. ಆದ್ರೆ ಈ ಕತೆ ಓದಿದ ನನಗೆ ಒಂದು ಅತ್ಯಂತ ಆಶ್ಚರ್ಯಕವಾದ ವಿಷಯ ಏನಂದ್ರೆ, ಈ ಸಣ್ಣ ಹಳ್ಳಿಯಲ್ಲಿ ನಡೆದ ಘಟನೆಗೂ ರಾಜಸ್ಥಾನದ ಒಂದು ಜಿಲ್ಲೆಗೂ ನೇರ ಸಂಬಂಧವಿದೆ. ಈ ಸ್ಟೋರಿಯನ್ನು ಹೇಳಿದ ನನ್ನ ಸಬ್ಸ್ಕ್ರೈಬರ್ ಆದ ಮಾಲಾರ್ ಅವರಿಗೆ ತುಂಬಾನೇ ಧನ್ಯವಾದಗಳು. ಬನ್ನಿ ಆ ಸ್ಟೋರಿ ಏನಂತೇಳಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಡಿಸೆಂಬರ್ 2014 ಕಮಲಾಪುರ ಹಳ್ಳಿಯಲ್ಲಿ ಚಳಿ ತುಂಬಾನೇ ಜೋರಾಗಿತ್ತು. ಪ್ರತಿದಿನ ಸೂರ್ಯ ಮಂಜಿನಿಂದ ಹೊರ ಬರ್ತಾ ಇದ್ದ. ಸವಿತಾ ಮತ್ತು ಅವಳ 3 ಗೆಳತಿಯರು ರೈಲ್ವೆ ಹಳಿಯ ಪಕ್ಕ ಬಿಸಿಲು ಕಾಯಿಸೋಕೆ ಅಂತ ಹೋಗ್ತಾರೆ. ಆ ರೈಲ್ವೆ ಹಳಿಯ ಒಂದು ಕಡೆ ಹಳ್ಳಿ, ಮತ್ತೊಂದು ಕಡೆ ಹೊಲ. ಆ ದಿನ ಸವಿತಾ ಕೂದಲನ್ನು ಬಿಚ್ಚಿಕೊಂಡಿದ್ಲು, ತುಟಿಗೆ ಲಿಫ್ಟಿಕ್ ಕೂಡ ಹಾಕಿದ್ಲು, ಹಾಗೆ ಜೋರಾದ ಒಂದು ಸೆಂಟ್ ಕೂಡ ಹಾಕಿದ್ಲು. ಹಳ್ಳಿಯಿಂದ ಸುಮಾರು 200 ಮೀಟರ್ ದೂರದ ನಡೆದುಕೊಂಡು ಬಂದರು. ಸವಿತಾ ಮತ್ತು ಒಬ್ಬಳ ಗೆಳತಿ ಮುಂದೆ, ಮತ್ತಿಬ್ರು ಇವರ ಹಿಂದೆ ಬರ್ತಾ ಇದ್ರು. ಹಿಂದೆ ನಡ್ಕೊಂಡು ಬರ್ತಾ ಇದ್ದ ಅವಳ ಹೆಸರು ಶೋಭಾ. ಸ್ವಲ್ಪ ದೂರ ನಡೆದ ಮೇಲೆ ಹಿಂದೆ ಇದ್ದ ಶೋಭಾ ಮಾತನಾಡಲು, ಸವಿತಾ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ, ನನ್ನ ಜೊತೆ ಬರ್ತೀಯಾ ಅಂತ ಹೇಳಿದ್ಲು. ಆಗ ಸವಿತಾ ನಿಂತ್ಕೊಂಡು ತಿರುಗಿ ಹಿಂದೆ ನೋಡಿ ಶೋಭಾ ಮತ್ತು ಗೆಳತಿ ಇವರ ಹತ್ರದಲ್ಲೇ ನಿಂತಿದ್ಲು. ಸವಿತಾ ನಾಚ್ಕೊಂಡು ನಕ್ಕು, ನಿಮ್ಮ ಜೊತೆ ಬರ್ತಾ ಇದ್ದೀನಲ್ಲ ಅಂತ ಹೇಳಿದ್ಲು. ಮತ್ತೆ ಎಲ್ಲರೂ ಜೋಕ್ ಮಾಡಿಕೊಂಡು ನಗ್ತಾ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರು. ಇನ್ನೂ ಸ್ವಲ್ಪ ದೂರ ಹೋದ ಮೇಲೆ ಸವಿತಾ ಕಿವಿಯ ಹತ್ತಿರ ಯಾರೋ ಪಿಸುಗುಡ್ತಿರೋ ಹಾಗೆ ಒಂದು ಧ್ವನಿ ಕೇಳಿಸಿತು. ಸವಿತಾ, ನೀನು ಹಾಕಿರೋ ಸೆಂಟು ತುಂಬ ಚಂದ ಕಣೆ. ಅದು ಶೋಭಾನ ಧ್ವನಿಯಾಗಿತ್ತು. ಆಗ ಸವಿತಾ ತಕ್ಷಣ ಹಿಂದೆ ತಿರುಗಿ ನೋಡಲು ಶೋಭಾ 60-70 ಮೀಟರ್ ದೂರ ಗೆಳತಿಯರ ಜೊತೆ ಮಾತನಾಡ್ತಾ ಇದ್ಲು. ಒಂದು ಸೆಕೆಂಡ್ನಲ್ಲಿ ಅವಳು ಅಷ್ಟು ದೂರ ಹೋಗೋಕೆ ಹೇಗೆ ಸಾಧ್ಯ ಅಲ್ವಾ. ಸವಿತಾ ಆಗ ಜೋರಾಗಿ ಕೂಗಿ, ಶೋಭಾ ನನ್ನ ಸೆಂಟ್ ಚೆನ್ನಾಗಿದೆ ಅಂದ್ಯಾ ಅಂತ ಹೇಳಿ ಕೇಳಿದ್ಲು. ಶೋಭಾ, ಹೂ ಚೆಂದ ಇದೆ, ಆದರೆ ಯಾಕೆ ಕೇಳ್ತಾ ಇದೆಯಾ ಹಾಗಂತ ಅಂದ್ಲು. ಈಗ ತಾನೇ ನೀನು ಹಾಗಂತ ಹೇಳ್ದೆ ಅಲ್ವಾ ಅಂದ್ಲು ಸವಿತಾ. ಅಯ್ಯ, ನಾನು ಯಾವಾಗ ಹೇಳ್ದೆ, ನಾನು ಇಲ್ಲೇ ಅನುಸೂಯ ಜೊತೆ ಮಾತನಾಡ್ಕೊಂಡು ನಿಂತಿದ್ದೀನಿ, ಹಗಲಲ್ಲೇ ಕನಸು ಬಿದ್ದಿದ್ದೇನೆ ನಿನಗೆ ಅಂತೇಳಿ ಶೋಭಾ ಅಂದ್ಲು. ಆಗ ಸವಿತಾ ಮನಸ್ಸಿನಲ್ಲಿ ಸಿಟ್ಟಾದ್ಲು. ಶೋಭಾ, ಆದರೆ ಇದನ್ನೆಲ್ಲ ಬಿಟ್ಟುಬಿಡು ಹಾಗಂತ ಅಂದು ತಿರುಗಿಕೊಂಡ್ಲು. 15-20 ನಿಮಿಷ ನಡೆದ ಮೇಲೆ ಎಲ್ಲರೂ ಅವರ ಮನೆಗೆ ವಾಪಸ್ ಹೋದರು. 2-3 ದಿನ ಎಲ್ಲನೂ ಸರಿಯಾಗಿ ಇತ್ತು. ಆದರೆ ಆಮೇಲೆ ಸವಿತಾಳ ಬದುಕು ವಿಚಿತ್ರ ರೀತಿಯಲ್ಲಿ ಬದಲಾಗೋಕೆ ಶುರುವಾಯಿತು. ಮೊದಲು ಆರೋಗ್ಯ ಹಾಳಾಗೋಕೆ ಶುರುವಾಯಿತು. ಸವಿತಾ ಸುಮ್ಮನೆ ನಿಂತಿದ್ರು ತಲೆ ತಿರುಗೋ ಹಾಗೆ ಆಗ್ತಾ ಇತ್ತು. ಯಾವಾಗಲೂ ನಗ್ತಾ ಇದ್ದ ಸವಿತಾ ಮುಖದಲ್ಲಿ ಇವಾಗ ನಗು ಮಾಯವಾಗಿತ್ತು. ಗೆಳತಿಯರ ಜೊತೆ ಆಡೋದು ಮಾತನಾಡೋದು ಎಲ್ಲ ಬಂದಾಕಿತ್ತು. ರೂಮಲ್ಲೇ ಒಬ್ಬಳೇ ಇರ್ತಾ ಇದ್ಲು. ಇವಾಗ ರೂಮಲ್ಲೇ ಕೂತ್ಕೊಳ್ಳೋ ಹಾಗೆ ಆಗೋಯ್ತು. ಸವಿತಾಳ ಅಣ್ಣನ ಮದುವೆ 3 ತಿಂಗಳ ಹಿಂದೆನೇ ಆಗಿತ್ತು. ಹೊಸ ಹತ್ತಿಗೆ ಮನೆಗೆ ಬಂದಿದ್ರು. ಸವಿತಾ ಅವರ ಜೊತೆ ಯಾವಾಗಲೂ ತಮಾಷೆ ಮಾಡ್ತಿದ್ಲು, ಆದರೆ ಅದು ಕೂಡ ನಿಂತೋಯ್ತು. ಸವಿತಾಳ ಮೈ ತೆಳ್ಳಗಾಗಿತ್ತು, ಬಾಯಿ ಸಣ್ಣದಾಗಿತ್ತು, ಧ್ವನಿ ಚೇಂಜ್ ಆಗಿತ್ತು. ಹತ್ತಿಗೆ ನೀರು ಕೊಡಿ ಅಂತ ಕೇಳಿದ್ರೆ ಅವಳ ಧ್ವನಿಯ ಜೊತೆ ಇನ್ನೊಬ್ಬರ ಧ್ವನಿ ಕೇಳಿಸ್ತಾ ಇತ್ತು. ಸವಿತಾ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಸಲ ನಗ್ತಾ ಇದ್ಲು, ಮತ್ತೊಂದು ಸಲ ಅಳ್ತಾ ಇದ್ಲು. ನೀರನ್ನು ತಗೊಂಡು ತಲೆ ಮೇಲೆ ಸುರ್ಕೊಂಡು ಮಲ್ಕೋತಾ ಇದ್ಲು. ಸವಿತಾಳ ಅಮ್ಮ ಇದನ್ನೆಲ್ಲನ ನೋಡ್ತಾ ಇದ್ರು. ಊರ ಡಾಕ್ಟರ್ ಹತ್ರ ಕೂಡ ಕರ್ಕೊಂಡೋದ್ರು, ಆದರೆ ಪ್ರಯೋಜನ ಆಗಲಿಲ್ಲ. ಒಂದು ದಿನ ಸವಿತಾಳ ಅಮ್ಮ ಬೇರೆ ಹಳ್ಳಿಗೆ ಹೋದರು. ಅವರ ಅಣ್ಣ ಮತ್ತು ಅಪ್ಪ ಕೆಲಸಕ್ಕೆ ಹೋದರು. ಹತ್ತಿಗೆ ಮನೆಯಲ್ಲಿ ಒಬ್ಬರೇ ಇದ್ದರು. ಅವರ ಹತ್ತಿಗೆ ಅಡಿಗೆ ಮಾಡಿ, ಸವಿತಾ ಊಟ ಮಾಡು, ನಾನು ರೂಮ್ನಲ್ಲಿ ಹೋಗಿ ವಿಶ್ರಾಂತಿ ತಗೋತೀನಿ ಅಂತೇಳಿ ಅಂದರು. ಅನ್ನ ಸಾಂಬಾರು ಎಲ್ಲನೂ ಖಾಲಿ. ಸವಿತಾ ಒಬ್ಬಳು ಇಷ್ಟೊಂದೆಲ್ಲ ತಿನ್ಲ ಅಂತ ಅವರ ಹತ್ತಿಗೆ ತಬ್ಬಿಬ್ಬಾದ್ಲು. ಅವರ ಹತ್ತಿಗೆ ಮನಸ್ಸಿನಲ್ಲಿ ಇನ್ನೊಂದು ವಿಷಯ ಅರ್ಥ ಆಯಿತು. ಅವರು ನಾನೇ ಊಟ ಮಾಡಿಬಿಟ್ಟು ಈ ಥರ ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊತಾರೆ ಅಂತೇಳಿ ಸುಮ್ಮನಾಗೋದ್ರು.
ಒಂದು 4 ದಿನ ಬಿಟ್ಟು ಸವಿತಾಳ ಗೆಳತಿ ಅನುಸೂಯ ಮನೆಗೆ ಬಂದಳು. ಸುಮಾರು ಬೆಳಗ್ಗೆ 10 ಗಂಟೆಗೆ ಇರಬಹುದು. ಸವಿತಾ ರೂಮ್ನಲ್ಲಿ ಒಳಗಿನಿಂದ ಬಾಗಿಲಾಕೊಂಡಿದ್ಲು. ಆಗ ಅನುಸೂಯ ಬಾಗಿಲನ್ನು ತಟ್ಟಿದಾಗ ಅವರ ಅತ್ತಿಗೆ ಹೊರಗೆ ಬಂದರು. ಅವರ ಅತ್ತಿಗೆ ಸವಿತಾಳ ರೂಮ್ನ ಬಾಗಿಲನ್ನು ತೆಳೆದ್ರು. ಸವಿತಾಳ ತಲೆ ಕೆಳಗೆ, ಕಾಲು ಗೋಡೆಯ ಮೇಲೆ. ಸವಿತಾ ಏನೋ ಗೊಣುಕ್ತಾ ಇದ್ಲು. ಆಗ ಅವರ ಅತ್ತಿಗೆ ಹೆದರಿ ನಿನ್ನ ಗೆಳತಿ ಬಂದಿದ್ದಾಳೆ ಅಂತ ಹೇಳಿ ಅವರ ರೂಮಿಗೆ ಓಡಿ ಹೋಗಿ ಬಾಗಿಲನ್ನು ಹಾಕಿಕೊಂಡ್ರು. ಸವಿತಾಳ ಕೂದಲು ಕೆದರಿತ್ತು. ಚಪ್ಪಲಿ ಇಲ್ಲದೆ ಬರಿಗಾಲಲ್ಲೇ ಗೇಟ್ ಹತ್ರ ಬಂದು. ಆಗ ಅನುಸೂಯ, ಬಾ ಸವಿತಾ, ಪಕ್ಕದ ಮನೆಯ ಊಟಕ್ಕೆ ಹೋಗೋಣ, ಊಟ ಇದೆ ಅಂತೇಳಿ ಅಂದ್ಲು. ಆಗ ಸವಿತಾ ಆ ಗಡುಸು ಧ್ವನಿಯಲ್ಲಿ, ಅಲ್ಲಿ ಚಿಕನ್ ಇರ್ತದ ಅಂದ್ಲು. ಆಗ ಅನುಸೂಯ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಪಕ್ಕದ ಮನೆಯಲ್ಲಿ ಚಿಕನ್ ಎಲ್ಲಿಂದ ಬರ್ತದೆ ಅಂದ್ಲು. ಅದನ್ನು ಕೇಳಿದ ಸವಿತಾ ಅನುಸೂಯನ ಮೇಲೆ ದುರುಗುಟ್ಟಿ ನೋಡಿದ್ಲು. ಅವರ ಮನೆಯ ಮುಂದೆ ಎತ್ತುಗಳ ಕೊಟ್ಟಿಗೆ ಇತ್ತು. ಸವಿತಾ ಅಲ್ಲಿಗೆ ನೇರವಾಗಿ ಹೋದ್ಲು. ಅನುಸೂಯನ ಕಣ್ಣೆದುರೇ ಸವಿತಾ ಒಂದು ಎತ್ತಿನ ಕಂಬನ್ನು ಕಿತ್ಕೊಂಡ್ಲು. ಆ ಕಂಬನ್ನು ಜಗಿಯುತ್ತಾ ಅನುಸೂಯನ ಕಡೆ ಬರ್ತಾ ಇದ್ಲು. ಅನುಸೂಯ, ಯಾರಿಗಾದರೂ ಹೇಳಿದ್ರೆ ನಿನಗೂ ಹೀಗೆ ಮಾಡ್ತೀನಿ ಅಂದ್ಲು. ಆಗ ಅನುಸೂಯ ಜೋರಾಗಿ ಕಿರಿಚ್ಕೊಂಡು ಅಲ್ಲಿಂದ ಓಡಿದ್ಲು. 2 ದಿನ ಬಿಟ್ಟು ಒಬ್ಬ ಭಿಕ್ಷುಕ ಬಂದ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಹಾಲಲ್ಲಿ ಚಹಾ ಕುಡಿತಾ ಇದ್ರು. ಭಿಕ್ಷುಕ ಬಂದು ಸ್ವಲ್ಪ ದುಡ್ಡನ್ನು ಕೇಳಿದ. ಆಗ ಅವರ ಅತ್ತಿಗೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅಂದರು. ಅಷ್ಟೊತ್ತಿಗೆ ಸವಿತಾ ಚಹಾ ಲೋಟವನ್ನು ಕೆಳಗೆ ಟಪ್ ಅಂತ ಇಟ್ಟು, ಸುಳ್ಳು ಹೇಳ್ಬೇಡಿ ಅತ್ತಿಗೆ, ನಿನ್ನ ಪರ್ಸ್ನಲ್ಲಿ 50 ರೂಪಾಯಿ ಇದೆ, ಕೊಡಿ ಅಂದ್ಲು. ಎಲ್ಲರೂ ಸವಿತಾಳ ಕಡೆ ತಿರುಗಿ ನೋಡಿದ್ರು. ಅವಳ ಮುಖ ತುಂಬಾ ಭಯಂಕರವಾಗಿತ್ತು. ನೀವೇನಾದರೂ ದುಡ್ಡು ಕೊಡಲಿಲ್ಲ ಅಂದರೆ ನಾನೇ ತಗೊತೀನಿ ಅಂತೇಳಿ ಮುಷ್ಟಿ ಕಟ್ಟಿದ್ಲು. ಅವಳ ಕಣ್ಣುಗಳು 5ರಿಂದ 7 ಸೆಕೆಂಡ್ ತುಂಬಾ ಕೆಂಪಾಗಿದ್ವು. ಅವಳ ಮುಷ್ಟಿ ಬಿಚ್ಚಿದ್ರೆ 50 ರೂಪಾಯಿ ನೋಟು. ಭಿಕ್ಷುಕನಿಗೆ ಕೊಟ್ಟು ಅವರ ಅತ್ತಿಗೆ ರೂಮಿಗೆ ಓಡಿ ಹೋಗಿ ಅವರ ಪರ್ಸನ್ನು ತೆಗೆದು ನೋಡಿದ್ರೆ ಆ ಪರ್ಸ್ನಲ್ಲಿ 50 ರೂಪಾಯಿ ನೋಟೇ ಇರಲಿಲ್ಲ. ಆಮೇಲೆ ಮನೆಯಲ್ಲಿ ದುಡ್ಡು ಕಾಣೆ ಆಗೋದಕ್ಕೆ ಶುರುವಾಯಿತು. ಅವರ ಅಪ್ಪ ತೊಗರಿ ಮಾರಿ ತಂದಿದ್ದ 35,000 ರೂಪಾಯಿ ಕೂಡ ಪೆಟ್ಟಿಗೆಯಲ್ಲಿ ಇಟ್ಟಿದ್ರು. ಮರುದಿನ ಅದು ಕೂಡ ಖಾಲಿ. ಆಗ ಎಲ್ಲರೂ ಗಾಬರಿಯಾದರು. 2 ದಿನ ಬಿಟ್ಟು ಅತ್ತಿಗೆ ಬಜ್ಜಿ ಮಾಡಿದರು. ಎಲ್ಲವನ್ನು ಸವಿತಾ ಒಬ್ಬಳೇ ಇಡೀ ಬಾಳ್ಲಿ ಬಜ್ಜಿಯನ್ನು ತಿಂದಳು. ಇದನ್ನೆಲ್ಲ ನೋಡಿದ ಅವರ ಅಪ್ಪ ತಾಂತ್ರಿಕನನ್ನು ಮನೆಗೆ ಕರೆಸಿದ್ರು. ಅವರು ಮಂತ್ರವನ್ನು ಶುರು ಮಾಡಿದ ತಕ್ಷಣ ಸವಿತಾ ಜೋರಾಗಿ ನಗೋಕ್ಕೆ ಶುರು ಮಾಡೋದು. ನೀವೇನು ಮಾಡೋದು, ನೀವೇನೇ ಮಾಡಿದ್ರು ನನ್ನ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಅಂದ್ಲು. ಆಗ ತಾಂತ್ರಿಕ, ನೀನು ಯಾರು, ಈ ಹುಡುಗಿ ಮೈ ಮೇಲೆ ಯಾಕೆ ಬಂದಿದ್ಯಾ ಹಾಗಂತ ಅಂದರು. ಆಗ ಸವಿತಾಳ ಒಳಗಿನಿಂದ ಒಂದು ಧ್ವನಿ ಬಂತು. ಆ ದಿನ ಆ ರೈಲ್ವೆ ಹಳಿಯ ಪಕ್ಕ ತುಂಬ ಚಂದವಾಗಿ ರೆಡಿಯಾಗಿ ಬಂದಿದ್ಲು. ಸೆಂಟ್ ಹಾಕ್ಕೊಂಡು ನಗ್ತಾ ಮಾತನಾಡಿಕೊಂಡು ಹೋಗ್ತಾ ಇದ್ಲು. ನನಗೆ ಅದು ತುಂಬಾ ಇಷ್ಟ ಆಯಿತು. ಇವಳನ್ನು ನನ್ನ ಜೊತೆನೇ ಇಟ್ಕೊತೀನಿ, ನಾನು ಇವಳನ್ನು ಬಿಡಲ್ಲ ಅಂತೇಳಿ ಹೇಳಿತು. ಆಗ ತಾಂತ್ರಿಕ, ಮನೆಯಲ್ಲಿರೋ ದುಡ್ಡನ್ನು ಕೂಡ ನೀವೇ ಕದೀತಿದ್ದೀರಾ ಅಂತೇಳಿ ಕೇಳಿದ. ಹ್ಞೂನ್ರಿ, ನಾವೇ ತಗೋತೀವಿ ಹಾಗಂತ ಆ ಧ್ವನಿ ಹೇಳಿತು. ಆ ತಾಂತ್ರಿಕ, ಸರಿ, ಆ ದುಡ್ಡನ್ನು ಎಲ್ಲಿ ಕಳಿಸ್ತಾ ಇದ್ದೀರಾ ಅಂತೇಳಿ ಕೇಳಿದ. ಆಗ ಧ್ವನಿ ಜೋರಾಗಿ ಹೇಳಿತು, ಅಜ್ಮೀರ್ ಶರೀಫ್ ದರ್ಗಾಕ್ಕೆ ಕಳಿಸ್ತೀವಿ. ಆಗ ಸವಿತಾಳ ಅಪ್ಪ 10 ರೂಪಾಯಿ ನೋಟನ್ನು ತಂದು ಅವಳ ಕೈಯಲ್ಲಿ ಇಟ್ಟರು. ತಾಂತ್ರಿಕನಿಗೆ ನಂಬಕ್ಕೆ ಆಗಲಿಲ್ಲ. ಸರಿ, ಇದೀಗ ನೀನೇನು ಮಾಡು ಅಂದರೆ ಆ ದುಡ್ಡನ್ನು ಮಾಯ ಮಾಡಿ ತೋರಿಸು ಅಂತೇಳಿ ಆ ಆತ್ಮಕ್ಕೆ ಹೇಳ್ತಾನೆ. ಆಗ ತಕ್ಷಣ ಮುಷ್ಟಿ ಕಟ್ಟಿ ಜೋರಾಗಿ ಹೇಳೋಕೆ ಶುರು ಮಾಡಿ, ಆಮೇಲೆ ನೋಡ್ರಿ ಅಲ್ಲಿ ಯಾರೋ ಇದ್ದಾರೆ ಅಂದು. ಎಲ್ಲರೂ ಮೇಲೆ ನೋಡಿದ್ರು. 3-4 ಸೆಕೆಂಡ್ ಬಿಟ್ಟು ನೋಡಿದ್ರೆ ದುಡ್ಡು ಮಾಯ. ಅವಳು ಮುಷ್ಟಿ ಬಿಚ್ಚಿದ್ರೆ ಅಲ್ಲಿ ನೋಟೇ ಇರಲಿಲ್ಲ. ತಾಂತ್ರಿಕ ಏನೇ ಮಾಡಿದ್ರು ಆ ಶಕ್ತಿ ಅವಳನ್ನು ಬಿಡಲಿಲ್ಲ. ಆಗ ಆ ತಾಂತ್ರಿಕ ಮೌಲ್ವಿ ಅವರನ್ನು ಕರೆಸಿ, ಮೌಲ್ವಿ ಅಂದರೆ ಇಸ್ಲಾಂ ಧರ್ಮದ ಪಂಡಿತ, ಅವರನ್ನು ಕರೆಸಿ ಅವರೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಅಂತೇಳಿ ಆ ತಾಂತ್ರಿಕ ಹೇಳಿ ಅಲ್ಲಿಂದ ಹೊರಟರು. ಮರುದಿನ ಮೌಲ್ವಿ ಅವರನ್ನು ಕರೆಸಿದರು. ಅವರು ತುಂಬ ಕಷ್ಟಪಟ್ಟು ಆ ಜಿನ್ನ ಸವಿತಾಳ ಮೈಯಿಂದ ಬಿಡಿಸ್ಬಿಟ್ಟು ಕಟ್ಟಿ ಹಾಕಿದ್ರು. 2-3 ದಿನದಲ್ಲಿ ಸವಿತಾ ಸಂಪೂರ್ಣವಾಗಿ ಚೇತರಿಸಿಕೊಂಡು 2014ರಲ್ಲಿ ನಡೆದ ಈ ಘಟನೆ ಇವತ್ತಿಗೂ ಮುಗಿಯದ ಕತೆ. ಸವಿತಾ ಈಗ ಮದುವೆಯಾಗಿ ಚೆನ್ನಾಗಿದ್ದಾಳೆ. ನಮ್ಮ ಸಬ್ಸ್ಕ್ರೈಬರ್ ಆದ ಮಂಗಳ ಅವರು ಹೇಳ್ತಾರೆ, ಕಮಲಾಪುರ ಮತ್ತು ಮಲ್ಲಾಪುರ
ಈ ಸುತ್ತ ಹಿಂದೂ ಮುಸ್ಲಿಂ ಎರಡೂ ಜನರಿದ್ದಾರೆ. ಯಾರಾದರೂ ಅಜ್ಮೀರ್ ದರ್ಗಕ್ಕೆ ಹೋಗಿ ಜಿನ್ನ ಅಂಟಿಸಿಕೊಂಡು ಬಂದಿರಬಹುದು. ಆ ರೈಲ್ವೆ ಹಳಿಯ ಪಕ್ಕ ಎಷ್ಟು ಜನ ರೈಲಿಗೆ ಸಿಕ್ಕಿ ಸತ್ತು ಹೋಗಿದ್ದಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ಅಂತಹ ಶಕ್ತಿಗಳಿರ್ತವೆ ಅಂತೇಳಿ ಹೇಳ್ತಾರೆ ಅಂತೇಳಿ ಹೇಳಿದ್ರು. ಹಾಗೆ ಯಾರಾದರೂ ಆ ಹಳ್ಳಿಯ ಸುತ್ತಮುತ್ತ ಜನರೇನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಈ ಕತೆ ಹೇಳಿದಿನಲ್ಲ, ಈ ಕಥೆನ ನಾನು ಎಲ್ಲೂ ಕೂಡ ನಿಮ್ಗೆ ನಂಬಿ ಅಂತಾನೂ ಕೂಡ ಹೇಳಿಲ್ಲ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅವರ ಅನುಭವ ತಕ್ಕಂತೆ ಅವರು ಸ್ಟೋರಿ ಹೇಳಿರ್ತಾರೆ, ಆ ಸ್ಟೋರಿನ ನಾನು ನಿಮ್ಗೆ ಹೇಳಿರ್ತೀನಿ. ಈ ಕತೆ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನೆಲ್ಲೂ ಕೂಡ ನಂಬಿ ಅಂತಾನೂ ಕೂಡ ಹೇಳಿಲ್ಲ, ನಂಬೇಡಿ ಅಂತಾನೂ ಕೂಡ ಹೇಳಿಲ್ಲ. ಸ್ನೇಹಿತರೆ, ಇದೇ ರೀತಿಯ ಹಾರರ್ ಸ್ಟೋರೀಸ್ಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮ್ಗೆ ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಚಂದನ್ ಸೈನಿಂಗ್ ಔಟ್.